ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ತುಂಬ ಬಿಡಿ ಬಿಡಿಯಾದಂತಹ, ತುಂಬ ಮೃದುವಾದಂತಹ ಹಾಗೆ ಅಂಟಾಗಿರದ ಅಕ್ಕಿಯ ಒತ್ತು ಶಾವಿಗೆ ಮಾಡ್ತಾ ಇದ್ದೇನೆ. ನಿಮಗೆ ಒತ್ತು ಶಾವಿಗೆ ತುಂಬ ಬಿಡಿ ಬಿಡಿಯಾಗಿ ಬರಬೇಕಂದ್ರೆ ನೀವು ಒಳ್ಳೆ ಕ್ವಾಲಿಟಿ ಅಕ್ಕಿಯನ್ನೇ ಉಪಯೋಗ ಮಾಡಬೇಕು. ನಾನಿಲ್ಲಿ ಊಟದ ಅಕ್ಕಿಯನ್ನೇ ಉಪಯೋಗ ಮಾಡಿದ್ದೇನೆ. ದೋಸೆ ಅಕ್ಕಿಯೆಲ್ಲ ಉಪಯೋಗ ಮಾಡಿದರೆ ಹೆಚ್ಚಾಗಿ ಇದು ಅಂಟಾಗಿ ಬರ್ತದೆ. ಒಂದು 4 ಕಪ್ ಅಕ್ಕಿಯನ್ನು 5 ಗಂಟೆಗಳಷ್ಟು ಹೊತ್ತು ನೆನೆಸಿ ನುಣ್ಣಗೆ ರುಬ್ಬಿ ಅದಕ್ಕೆ ನೀರನ್ನು ಸೇರಿಸಿ ನೀರು ದೋಸೆ ಹಿಟ್ಟಿನ ಹದಕ್ಕೆ ಮಾಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಒಲೆಯಲ್ಲಿಟ್ಟು ಮಧ್ಯಮ ಉರಿಯಲ್ಲಿ ಕುದಿಸಿ ನಂತರ ಇದು ಗಟ್ಟಿಯಾಗುವವರೆಗೆ ಇದನ್ನು ಬೇಯಿಸ್ಕೊಳ್ತಾ ಇರಬೇಕು. ಇದು ಬೇಯ್ದು ತಳ ಬಿಟ್ಟು ಬರುವಾಗ ಅದನ್ನು ಇನ್ನೊಂದು ತಟ್ಟೆಗೆ ಹಾಕಿ ಈ ರೀತಿಯಾಗಿ ದೊಡ್ಡ ದೊಡ್ಡ ಬಾಲ್ಗಳಾಗಿ ಮಾಡಿಕೊಂಡ್ರಾಯ್ತು. ನಂತರ ಇದನ್ನು ಆವಿಯಲ್ಲಿ ಬೇಯಿಸಬೇಕಾಗ್ತದೆ. ಒಂದು 30ರಿಂದ 40 ನಿಮಿಷಗಳವರೆಗೆ ಬೇಯಿಸ್ಕೊಳ್ಬೇಕು. ಈಗ ಒಂದು 40 ನಿಮಿಷ ಆಗಿದೆ. ಇನ್ನು ಇದನ್ನು ಒತ್ತಿ ತೆಗಿಲಿಕ್ಕೆ ಒತ್ತು ಶಾವಿಗೆ ಮಣೆಯನ್ನು ತೊಳೆದಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದು ಉಂಡೆ ಬಿಸಿ ಬಿಸಿ ಇರುವಾಗಲೇ ಈ ಒತ್ತು ಶಾವಿಗೆ ಮಣೆಗೆ ಹಾಕಿ ಒತ್ತಿ ತೆಗಿಬೇಕು. ಈ ಹಿಟ್ಟನ್ನು ಈ ರೀತಿಯಾಗಿ ಇದರೊಳಗೆ ಹಾಕಿ ಇನ್ನು ಒತ್ತಿ ತೆಗೆದ್ರಾಯ್ತು. ನೋಡಿ, ಬಹಳ ಚೆನ್ನಾಗಿ ಒಳ್ಳೆ ಬಿಡಿ ಬಿಡಿಯಾಗಿ ಬರ್ತಾ ಇದೆ. ಸರಿಯಾಗಿ ಪ್ರಮಾಣದಲ್ಲಿ ನೀರು ಹಾಗೆ ಒಳ್ಳೆ ಕ್ವಾಲಿಟಿ ಅಕ್ಕಿಯನ್ನು ಉಪಯೋಗ ಮಾಡಿದರೆ ಈ ರೀತಿಯಾಗಿ ತುಂಬ ಮೃದು ಕೂಡ ಆಗ್ತದೆ, ಹಾಗೆ ಅಂಟು ಕೂಡ ಇರುವುದಿಲ್ಲ. ನಾನು ಇದಕ್ಕೇನು ತೆಂಗಿನಕಾಯಿ ಆಗಲಿ ಏನೂ ಹಾಕಿಲ್ಲ, ಕೇವಲ ಅಕ್ಕಿ ಮಾತ್ರ ಉಪಯೋಗ ಮಾಡಿದ್ದೇನೆ. ತುಂಬ ಮೃದುವಾಗಿ ಬಂದಿದೆ, ಹಾಗೆ ತುಂಬ ಬಿಡಿ ಬಿಡಿಯಾಗಿ ಕೂಡ ಇದೆ. ಎಲ್ಲವನ್ನು ಇದೇ ರೀತಿ ಹಾಕಿ ತೆಗೆದ್ರಾಯ್ತು. ಅಂಟಾಗದೆ ಒಳ್ಳೆ ಮೃದುವಾಗಿ ಆಗಿದೆ. ಇನ್ನು ಇದರ ಜೊತೆ ಸವಿಲಿಕ್ಕೆ ಕಾಯಿ ಹಾಲು ಮಾಡ್ತಾ ಇದ್ದೇನೆ. ಅದಕ್ಕೆ ಒಂದು ಕಾಯಿಯನ್ನು ತೊರೆದಿಟ್ಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಗೆ 1 ಕಪ್ ನೀರನ್ನು ಸೇರಿಸಿ ಮಿಕ್ಸಿಗೆ ಹಾಕಿ ರುಬ್ಬಿ ನಂತರ ಅದನ್ನು ಹಾಲನ್ನು ತೆಗೆದ್ರಾಯ್ತು. ಇನ್ನು ಇದಕ್ಕೆ ರುಚಿಗೆ ಬೇಕಾದಷ್ಟು ಬೆಲ್ಲವನ್ನು ತುರಿದು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಬೇಕಂದರೆ 1 ಚಿಟಿಕೆ ಉಪ್ಪನ್ನು ಹಾಕ್ಕೊಳ್ಬೋದು. ಇನ್ನು ಒತ್ತು ಶಾವಿಗೆ ಮತ್ತು ಈ ಕಾಯಿ ಹಾಲು ಒಳ್ಳೆಯ ಕಾಂಬಿನೇಷನು. ಬಿಸಿ ಬಿಸಿ ಒತ್ತು ಶಾವಿಗೆ ಜೊತೆಗೆ ಈ ಕಾಯಿ ಹಾಲು ತಿನ್ನಲಿಕ್ಕೆ ಬಹಳ ಒಳ್ಳೆಯದಾಗ್ತದೆ. ಬೆಳಗಿನ ತಿಂಡಿಗೆ ಬಹಳ ಒಳ್ಳೆಯ ರೆಸಿಪಿ ಇದು. ನೀವು ಇದೇ ರೀತಿಯಲ್ಲಿ ಮಾಡಿ ನೋಡಿ. ಧನ್ಯವಾದಗಳು.